ಇಟ್ಸ್ ಓನ್ಲಿ ಎ ರಿಪೋರ್ಟ್. ಆ ರಿಪೋರ್ಟಲ್ಲಿ ಏನಿದೆ ಹೇಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ರಿಪೋರ್ಟ್ ಕ್ಯಾಬಿನೆಟ್ ಮುಂದೆ ಬರಲಿ, ಅದು ಯಾವ ರೀತಿ ಮಾಡಿದ್ದಾರೆ, ವೈಜ್ಞಾನಿಕವಾಗಿದೆಯಾ ಇಲ್ಲ, ಅದು ಏನೇನು ಅಂಕಿ ಅಂಶಗಳಿದೆ ನೋಡಬೇಕಲ್ಲ. ನೋಡಲಾರ್ದೆ ನಾವು ಹೇಗೆ ಹೇಳೋಕ್ಕಾಗ್ತದೆ ಏನಿದೆ ಅಂತ. ಸರ್, ಪ್ರಬಲ ಸಮುದಾಯಗಳ ವಿರೋಧ ಇಷ್ಟೇ, ಅದು ಸರಿ ಇಲ್ಲದಂತಹ ರಿಪೋರ್ಟ್, ಗಣತಿಯನ್ನು ಸರಿಯಾಗಿ ಮಾಡಿಲ್ಲ, ನಾವು ಹೋರಾಟವನ್ನ ಮಾಡ್ತೇವೆ ಅನ್ನುವಂತ. ಇಲ್ಲ ನೋಡಿ, ಇನ್ನ ಅದರಲ್ಲಿ ಏನಿದೆ ಅಂತಾನೆ ಗೊತ್ತಿಲ್ಲ ಅಲ್ಲ. ಪ್ರಬಲರು ಯಾರು, ದುರ್ಬಲರು ಯಾರು, ಹೆಚ್ಚು ಯಾರು, ಕಮ್ಮಿ ಯಾರು, ನನ್ನ ಸಂಖ್ಯೆ ಏನು, ನಿನ್ನ ಸಂಖ್ಯೆ ಏನು, ಅದೇನು ಗೊತ್ತೇ ಇಲ್ಲ ಅಲ್ಲ. ಆಮೇಲೆ ಅಲ್ಟಿಮೇಟ್ಲಿ ಏನಿದೆ, ಕ್ಯಾಬಿನೆಟ್ ವಿಲ್ ಟೇಕ್ ಡಿಸಿಷನ್, ಗೌರ್ಮೆಂಟ್ ವಿಲ್ ಟೇಕ್ ಡಿಸಿಷನ್. ಪಬ್ಲಿಕ್ಕಿಗೆ ಇಡಬೇಕಾ, ಏನು ರಿಪೋರ್ಟ್ ಸರಿ ಇದೆಯೋ ಸರಿ ಇಲ್ವೋ, ಇದಕ್ಕೆ ಬಹುಶಃ ಇದನ್ನು ಇಟ್ಟರೆ ಇನ್ನೂ ಗೊಂದಲ ಸೃಷ್ಟಿಯಾಗುತ್ತಾ, ಅಥವಾ ನಾವು ಹೆಂಗಾನ ಮರು ಸರ್ವೆ ಒಂದು ಮಾಡಿಸ್ತಾ ಇದೀವಿ ಹೆಂಗಾನ ಏನೋ ಇದು ಇಂಟರ್ನಲ್ ರಿಸರ್ವೇಷನ್ಗೋಸ್ಕರ, ಅದನ್ನು ಮುಂದಿಟ್ಕೊಂಡು ಮಾಡೋಣ. ಅವೆಲ್ಲ ಡಿಸಿಷನ್ ಆಗಲಿ. ವಾಟ್ ಇಸ್ ದ ಹರಿ? ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಕ್ಯಾಬಿನೆಟ್ ಮುಂದೆ ಇದು ಮಂಡಿಸೋದಕ್ಕೆ ಹೈಕಮಾಂಡ್ ಅನುಮತಿ ಕೊಟ್ಟಿದೆ ಸರ್. ನೋಡಿ, ಇಟ್ಸ್ ಅ ಗೌರ್ಮೆಂಟ್ ಡಿಸಿಷನ್ ಇದೆ. ಈಗ ಲಾಸ್ಟ್ ಟೈಮ್ ಇದ್ರ ಬಗ್ಗೆ ಚರ್ಚೆ ಆದಾಗ ಹೈಕಮಾಂಡ್ ಏನೋ ಪರ್ಮಿಷನ್ ತೊಗೊಂಡಿದ್ರು. ವಾಟ್ ಎವರ್ ಇಟ್ ಈಸ್, ಇಟ್ಸ್ ಅ ಕಲೆಕ್ಟಿವ್ ಡಿಸಿಷನ್. ಗೌರ್ಮೆಂಟ್ ಈ ಕ್ಯಾಬಿನೆಟ್ನಲ್ಲಿ ತಗೊಳ್ಳುವಂಥ ನಿರ್ಣಯಗಳು ಸರ್ಕಾರ ಬಿಸಿ ಸಮುದಾಯಗಳನ್ನ ಮೇಲೆ ನೋಡಿ, ಜಾತಿ ಗಣತಿ ಮಾಡಬೇಕು ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ನಮ್ಮ ಪಕ್ಷದಲ್ಲಿ ಇಲ್ಲ. ಹಿಂದೆ ಒಂದು ಸಮೀಕ್ಷೆ ಆಗಿದೆ, ಆ ಸಮೀಕ್ಷೆ ವೈಜ್ಞಾನಿಕವಾಗಿದೆಯಾ ಇಲ್ಲ ಅಂತ ನಾವು ಇನ್ನೂ ಸಂಪೂರ್ಣವಾಗಿ ನೋಡಿಲ್ಲ. ಅದು ಬರಲಿ, ಬಂದಾಗ ಅದರಲ್ಲಿ ಅದು ಸರಿ ಇದೆಯಾ ಅಥವಾ ಅದರಲ್ಲಿ ಏನಾದರೂ ಲೋಪಗಳಿದೆಯಾ, ಆ ಲೋಪಗಳಿದ್ರೆ ಏನಾದರೂ ತಿದ್ದುಬಿಟ್ಟು ಅದನ್ನು ಅಂಕಿ ಅಂಶಗಳನ್ನು ತಗೋಬೋದಾ ಇಲ್ಲ ಅಂತ ನೋಡೋಣ. ಯಾಕಷ್ಟು ಗಡಿಬಿಡಿ ಮಾಡ್ತಾ ಇದ್ದಾರೆ ಎಲ್ಲರೂ? ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು, ಫಸ್ಟ್ ಅವ್ರ ಪಕ್ಷದಲ್ಲಿ ಒಪ್ಪಿಗೆ ಇದೆಯಾ ಅದನ್ನು ತಿಳ್ಕೊಂಡು ಆಮೇಲೆ ಜಾರಿಗೆ ಮಾಡಲಿ ಅಂತ ಹೇಳಿ. ಅವ್ರು ಯಾರ ಜೊತೆ ಇದ್ದಾರೆ ರೀ? ಪ್ರಹ್ಲಾದ್ ಜೋಶಿ ಅವರು ಮೋದಿಯವ್ರ ಜೊತೆ ತಾನೆ. ಮೋದಿಯವ್ರ ನಿಲುವೇನಂತ ಕೇಳಲಿ ಫಸ್ಟ್. ಯಾವಾಗಲೂ ಕಾಂಗ್ರೆಸ್ ನಿಲುವು ಬಗ್ಗೆ ಹೇಳ್ತಿದಾರಲ್ಲ, ನಿಮ್ಮ ನಿಲುವೇನಿದೆ ಸ್ವಾಮಿ? ಜಾತಿ ಗಣತಿ ಆಗಬೇಕಾ ಆಗಬಾರ್ದಾ? ಇವರೆಲ್ಲರೂ ನನಗೆ ಆಶ್ಚರ್ಯ ಆಗುತ್ತೆ. ಪಾರ್ಲಿಮೆಂಟ್ರಿ ಅಫೇರ್ಸ್ ಮಿನಿಸ್ಟರ್ ಅವರು ಸ್ಪಷ್ಟತೆ ಇಲ್ಲ ಅವ್ರ ಸರ್ಕಾರದ್ದು. ನಮ್ಮಲ್ಲಿ ಸ್ಪಷ್ಟತೆ ಇದೆ. ಎಸ್, ವಿ ವಾಂಟ್ ಕಾಸ್ಟ್ ಸೆನ್ಸಸ್ ಆಸ್ ಅ ಮ್ಯಾಟರ್ ಆಫ್ ಪಾಲಿಸಿ. ಜಿತ್ನಿ ಆಬಾದಿ ಉತ್ನಾ ಹಕ್ ಅಂತ ಘೋಷಣೆಯನ್ನು ನಾವು ಮಾಡಿದ್ದೇವೆ. ಅಂದರೆ ಜಾತಿ ಏನೋ ನಮ್ಮ ಜನಸಂಖ್ಯೆದ ಅನುಗುಣವಾಗಿ ಅದರ ಪಾಲ್ ಸಿಗಬೇಕು ಅಂದ್ಬಿಟ್ಟು ಇವ್ರು ಅದಕ್ಕೆ ಇದರ ಇಲ್ಲ ವಿರೋಧ. ಹೋಮ್ ಮಿನಿಸ್ಟರ್